ತ್ರಿಷಾ ಕೃಷ್ಣನ್ ಮತ್ತು ತಲಪತಿ ವಿಜಯ್ ಹೆಸರು ಮತ್ತೆ ಸದ್ದು ಮಾಡ್ತಾ ಇದೆ. ವಿಜಯ್ ಅವರ ಜನ್ಮದಿನದಂದು ತ್ರಿಷಾ ಯಾವುದೇ ಶುಭಾಶಯ ಕೋರದೆ ಇರೋದು ಮಾತ್ರವಲ್ಲ, ಇನ್ಸ್ಟಾಗ್ರಾಂನಲ್ಲಿ ಅವರನ್ನು ಅನ್ಫಾಲೋ ಮಾಡಿದ್ದಾರೆ ಎಂಬ ಸುದ್ದಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಪ್ರತಿ ವರ್ಷ ವಿಜಯ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ತ್ರಿಷಾ ಅವರ ಪೋಸ್ಟ್ಗಾಗಿ ಅಭಿಮಾನಿಗಳು ಕಾಯುತ್ತಿದ್ರು. ಆದರೆ ಈ ಬಾರಿ ಯಾವುದೇ ಪೋಸ್ಟ್ ಇಲ್ಲದಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಯಿತು. ಆರಂಭದಲ್ಲಿ ಟ್ರೋಲ್ಗಳು ಮತ್ತು ಅನಗತ್ಯ ಚರ್ಚೆಗಳನ್ನು ತಪ್ಪಿಸಲು ತ್ರಿಷಾ ಮೌನ ವಹಿಸಿದ್ದಾರೆ ಎನ್ನಲಾಗಿತ್ತು. ಆದರೆ ಇದೀಗ ಅವರು ವಿಜಯ್ ಅವರನ್ನು ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡ್ತಿಲ್ಲ ಎಂಬ ವಿಚಾರ ಮತ್ತಷ್ಟು ಚರ್ಚೆಗೆ ಕಾರಣ ಆಯಿತು. ಕಳೆದ ಕೆಲವು ತಿಂಗಳುಗಳಿಂದ ವಿಜಯ್ ಹಾಗೂ ಪತ್ನಿ ಸಂಗೀತಾ ಅವರ ವೈವಾಹಿಕ ಜೀವನದ ಬಗ್ಗೆ ಹಲವು ವದಂತಿಗಳು ಹರಿದಾಡ್ತಾ ಇದ್ವು. ಇದೇ ವೇಳೆ ವಿಜಯ್ ಮತ್ತು ತ್ರಿಷಾ ಹಲವು ಸಂದರ್ಭಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದು ಇಬ್ಬರ ಸ್ನೇಹದ ಬಗ್ಗೆ ಸಾಕಷ್ಟು ಊಹಾಪೋಹಗಳಿಗೆ ತೆರೆ ಮಾಡಿಕೊಡಲಾಗಿತ್ತು. ಅಷ್ಟೇ ಅಲ್ಲ, ವಿಜಯ್ ಅವರ ರಾಜಕೀಯ ಪಕ್ಷದ ಮೂಲಕ ತ್ರಿಷಾ ರಾಜಕೀಯಕ್ಕೆ ಎಂಟ್ರಿ ಕೊಡಲಿದ್ದಾರೆ ಎಂಬ ಸುದ್ದಿಯು ಒಂದು ಹಂತದಲ್ಲಿ ಸಖತ್ ವೈರಲ್ ಆಯಿತು. ಆದರೆ ಈ ಕುರಿತು ಇಬ್ಬರು ಯಾವುದೇ ಅಧಿಕೃತ ಪ್ರತಿಕ್ರಿಯೆ ನೀಡಿರಲಿಲ್ಲ. ಈಗ ತ್ರಿಷಾ ಅವರ ಮೌನ ಮತ್ತು ಅನ್ಫಾಲೋ ವಿಚಾರದ ಬೆನ್ನಲ್ಲೇ ವಿಜಯ್ ತಮ್ಮ ಕುಟುಂಬದ ಕಡೆ ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿದೆ. ಕುಟುಂಬದ ಹಿರಿಯರ ಮಧ್ಯಸ್ಥಿಕೆಯಿಂದ ವಿಜಯ್ ಮತ್ತು ಸಂಗೀತಾ ಮತ್ತೆ ಒಂದಾಗುವ ಸಾಧ್ಯತೆ ಇದೆ ಎಂಬ ವರದಿಗಳು ಹರಿದಾಡ್ತಾ ಇದೆ. ಆದರೆ ಈ ಎಲ್ಲವೂ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂತಹ ವರದಿಗಳು ಮತ್ತು ಊಹಾಪೋಹಗಳು ಅಷ್ಟೇ. ವಿಜಯ್, ತ್ರಿಷಾ ಅಥವಾ ಸಂಗೀತಾ ಈ ಕುರಿತು ಯಾವುದೇ ಅಧಿಕೃತ ಹೇಳಿಕೆ ನೀಡಿಲ್ಲ. ಹೀಗಾಗಿ ತ್ರಿಷಾ ಅನ್ಫಾಲೋ ಮಾಡಿರುವುದರ ಹಿಂದಿನ ನಿಜವಾದ ಕಾರಣ ಏನು? ವಿಜಯ್ ಅವರ ಕುಟುಂಬ ಜೀವನದಲ್ಲಿ ನಿಜಕ್ಕೂ ಹೊಸ ತಿರುವು ಪಡೆದುಕೊಂಡಿದೆಯಾ ಎಂಬ ಪ್ರಶ್ನೆಗಳಿಗೆ ಸದ್ಯ ಸ್ಪಷ್ಟ ಉತ್ತರ ಇಲ್ಲ. ಅಧಿಕೃತ ಮಾಹಿತಿ ಹೊರಬರುವವರೆಗೆ ಈ ಸುದ್ದಿಗಳನ್ನು ಊಹಾಪೋಹಗಳಾಗಿಯೇ ಪರಿಗಣಿಸಬೇಕು.